ಮನೆ ಅಂದ್ರೆ ಮಕ್ಳು ಇರ್ತಾರೆ, ಊರು ಅಂದ್ರೆ ತರಲೆಗಳು ಇರ್ತಾರೆ ಅಂದ್ಮೇಲೆ ಚಾಲೆಂಜಿಂಗ್ ಇದ್ದೇ ಇರುತ್ತೆ. ಇಂಟ್ರೊಡಕ್ಷನ್ ಕೊಡೋಕೆ ಇವರೇನು ಹೀರೋಗಳಲ್ಲ, ಜಸ್ಟ್ ಫ್ರೆಂಡ್ಸ್. ಹೀರೋ ಅನ್ಸ್ಕೊಂಡಿರೋ 4ನೇವನು ಇಲ್ಲೇ ಇದ್ದಾನೆ. ಅವನ ಎಂಟ್ರಿ ಎಕ್ಸಿಟ್ ನ ನೀವೇ ನೋಡ್ಕೊಳ್ಳಿ. ಮಗ ಇವತ್ತು ಭಾನುವಾರ ಅಲ್ವಾ, ಎಣ್ಣೆ ಹೊಡಿಯೋಣ? ಎಲ್ಲಿ ಹೊಡಿಯೋಣ? ನಮ್ಮ ತೋಟ ಇಲ್ವೇನೋ? ಹೊಡಿಯೋಣ. ಆದ್ರೆ ಚಿಕನ್ ಮಟನ್ ಎಲ್ಲ ಸೈಡ್ ಸಿಕ್ ತರಬಾರ್ದು. ನಾವು ಗೊತ್ತಲ್ಲ ಚಿಪ್ಸು. ಇವ್ನು ಯಾರು? ಎಣ್ಣೆ ಅಂದ್ರೆ ಇವೆಲ್ಲ ಇದ್ದೇ ಇರುತ್ತೋ? ಇವನು ಅವಾಗ್ಲಿಂದ ಹಿಂಗೆ ಕಣೋ. ಏನು ಬಸ್ವ ಹೆಂಗ ಇದ್ಯಾ ಮಗ? 10 ರೂಪಾಯಿ ಇದ್ರೆ ಕೊಡೋ, ಸಿಗರೇಟ್ ಸೇದ್ಕೊಂಡ್ ಬರ್ತೀನಿ. ಸಿಗರೇಟಾ? ಇಲ್ವೋ? ಏನು ಯಾವಾಗ್ಲೂ ನೀನು ಸಿಗರೇಟು ಅಂತ್ಯಾ? ಹೋಗ್ಲಿ ಕೊಡ್ಸ್ಬಿಡ. ಪಾಪ ಬಸ್ಸುಂಗೆ ಹೊಟ್ಟೆ ಹಸಿತಾ ಇರ್ಬೇಕು. ಸಿಗರೇಟ್ ಸೇದಿದ್ರೆ ಹೊಟ್ಟೆ ತುಂಬುತ್ತೇನೋ? ನೀ ಸುಮ್ನಿರ. ಕೊಡ್ಸೋ ವಿಶ್ವ, ಪ್ಲೀಸ್ ಕಣೋ, 10 ರೂಪಾಯಿ ಕೊಡೋ. ಹಿಂಗೋ ಹಂಗೆ ಸೇದ್ಕೊಂಡ್ಬಿಡ್ತೀನಿ, ಪ್ಲೀಸ್ ಕಣೋ ಮಾಮ್. ಕೊಡಿಸ್ತೀನಪ್ಪ, ಆದ್ರೆ ಒಂದು ಚಾಲೆಂಜ್. ಏನೋ? 1 ಸಿಗರೇಟ್ಗೆ ಚಾಲೆಂಜಾ? ಚಾಲೆಂಜ್ ಅಷ್ಟೇ ಅಲ್ಲ, ಚಾಲೆಂಜ್ ಅಲ್ಲಿ ವಿನ್ ಆದ್ರೆ 10 ರೂಪಾಯಿಗೆ 200 ರೂಪಾಯಿ ಕೊಡ್ತೀನಿ. ಅಂದ್ರೆ ನಾನ್ ರೆಡಿ. ಆತ್ರ ಪಡ್ಬೇಡ. ತಡಿ ಏನ್ರಪ್ಪ, ಒಪ್ಕೆನಾ ಬಸ್ವಾ? ಒಪ್ಕೆ. ಊರಾಚೆ ಒಂದ್ ಪಾಳ್ಮನೆ ಇದೆಯಲ್ಲ, ಅದೇ ಮನೆ. ಆ ರಂಗಪ್ಪನ ತೋಟದಲ್ಲಿರೋದ? ಹೂ ಮಗ, ಊರಾಚೆ ರಂಗಪ್ಪನ ತೋಟದಲ್ಲಿರೋ ಪಾಳ್ಮನೆನೆ. ಆ ಪಾಳ್ಮನೆಗೆ ಹೋಗಿ ಒಂದ್ ಮಳೆ ಹೊಡಿಬೇಕು. ಒಂದ್ ನಿಮಿಷ. ಮಳೆ ಹೊಡಿಯೋದು ಅಂದ್ರೆ ಆ ನಡು ಮನೆಗೆ ಹೋಗಿ ಮಳೆ ಹೊಡೆದು ಬರ್ಬೇಕು. ಇದಕ್ಕೆ 200 ರೂಪಾಯಿ ಕೊಡ್ತೀನಿ. 200 ರೂಪಾಯಿ? 2. 200 ರೂಪಾಯಿ. ಹಾಗಾದ್ರೆ ನಾವೇನ್ ಮಾಡೋದು? ನಾವು ಹೋಗೋಣ, 50 ರೂಪಾಯಿ ತಗೋಣ. ಬೇಡ, ನಾನೇ ಹೋಗ್ತೀನಿ. ಹೌದಾ? ಸರಿ ಬಾರ, ಹೋಗೋಣ. ಕುತ್ಕೊಳ್ರ. ಸರಿ ಕಣ್ರ, ಇನ್ನು 100 ರೂಪಾಯಿ ಕೊಡ್ತೀನಿ. ಆದ್ರೆ ನೆನ್ಪಿರ್ಲಿ, ಏನ್ ಮಾಡ್ಬೇಕು? ಮಳೆ ಹೊಡಿಬೇಕು. ನಡು ಮನೆಗೆ ಹೋಗಿ ಮಳೆ ಹೊಡಿಬೇಕು. ಏನಪ್ಪ ಇದು? ಹಾಗಾದ್ರೆ ತಡೆ ಯಾಕೆ, ನಡೀರಿ ಹೋಗೋಣ. ಚಪ್ಪಲಿ ಹಾಕೊಂಡು ಹೋಗಂಗಿಲ್ಲ, ಹಂಗೆ ಹೋಗ್ಬೇಕು. ಅಯ್ಯೋ, ಚಪ್ಪಲಿನೂ ಬಿಚ್ಚಬೇಕಾ? ಒಳಗೋದ್ಮೇಲೆ ಇನ್ನೇನೇನ್ ಬಿಚ್ಚೋಯ್ತದು? ಅದು ಒಂದು ಆಗ್ಬಿಡಿ. ನಡಿಯಪ್ಪ. ಐತೆ ನಡೀರಿ ನನ್ನ ಮಕ್ಳ. ಬಾರೋ ಬಾ. ಬೇಕಿತ್ತ ನಮ್ಗಿದು? ಬಸ್ವಾ, ಬೇಕಿತ್ತೇನೋ ನಿನ್ಗಿದೆಲ್ಲ? ಸುಮ್ನೆ ಬಾರಪ್ಪ, ನಿಮ್ಗೂ 100 ರೂಪಾಯಿ ಸಿಗ್ತಾ ತಾನೆ? ಮಗನೇ, ನೀನ್ ಚಾಲೆಂಜ್ ಕೊಟ್ಬಿಟ್ಟು ನಮ್ಮನ್ ಸಿಗಿಸ್ತಾ ಇದ್ಯಾ? ಬಾ ಸುಮ್ನೆ. ಸಿಗರೇಟ್ ಸೇದಕ್ಕೆ ನಾವು ಬರ್ಬೇಕು. ಇದೇನದು ಹಿಂಗೈತೆ? ಏನು ಕಾಣ್ತಾರೆ ಫುಲ್ಲು ಕತ್ಲಲ್ಲು. ಮುನೀಶ್ವರ. ಬಸ್ವಾ, ಹುಷಾರು. ಶಿವೋ, ಏನು ಕಾಣ್ತಾ ಇಲ್ಲ. ಏನು ಇದು ಇಷ್ಟೊಂದು ಕತ್ಲೈತೆ? ಏನು ಕಾಣ್ತಾನೆ ಇಲ್ವಲ್ಲೋ? ಶಿವ ಪರಮಾತ್ಮ. ಅಯ್ಯೋ ಶಿವೋ, ಏನು ಕಾಣ್ತಾ ಇಲ್ಲ. ಎಲ್ಲೋ ಬಸವ ಕಾಣ್ತಾನೆ ಇಲ್ವಲ್ಲೋ? ಅಯ್ಯೋ ಬಸವ, ಏನು ಕಾಣ್ತಾ ಇಲ್ಲ. ಬಸವ, ಅಮ್ಮ, ಶಿವೋ, ಬಸವ, ಎಲ್ಲಿದ್ಯೋ? ಏನಾಯ್ತು? ಬಸವ, ಶಿವ, ಶಿವ, ಏನು ಕಾಣ್ತಿಲ್ಲ. ನಾನು ಬರ್ತೀನಿ. ಶಿವ, ಶಿವ, ಎಲ್ಲಿಗೆ ಬಂದ್ವು ನಾವೆಲ್ಲ? ಇಷ್ಟು ಬೇಗ ಬಂದ್ಬಿಟ್ನಾ? ಹಿಂಗೆ ಓಡ್ಬಿಡ್ದವನು. ಅಯ್ಯಪ್ಪ, ಅಯ್ಯೋ, ಏನಾಯ್ತು? ಯಾಕ? ಬಾರ ಇಲ್ಲಿ, ಬರ ಇಲ್ಲಿ. ಏನಾಯ್ತು ಇವ್ರಿಗೆಲ್ಲ? ಇವನು ಯಾಕೆ ಹಿಂಗ್ ಓಡ್ ಬರ್ತಾವನೆ?
ಶಿವ ವಿಶ್ವ ಯಾಕೋ ಏನಾಯ್ತು? ಆಗಿಲ್ಲಲ್ಲ. ಏಯ್ ಏನಾಯ್ತು? ಏ ಮಗ ಏನಾಯ್ತು? ಬಸವ ಏನಾಯ್ತು? ಅದಲೇ ಬಸವ ಅಂತ ಅಲ್ವಾ? ಸರಿ ಇರು, ಒಂದ್ ನಿಮಿಷ ಬಂದೆ. ಬೇಡಲೇ, ನೀನು ಹೋಗ್ಬಿಡಲೇ. ಆಗ್ತಿಲ್ಲ, ನೀನು ಹೋಗ್ಬಿಡಲೇ. ಏನಾಯ್ತು? ಒಂದ್ ನಿಮಿಷ ನೋಡ್ತೀನಿ ತಡಿಯೋ. ಬೇಡ ಕಣೋ. ಹೋಗೋಣ. ಈಚೆ ಬರಲ್ಲ. ಓಡ್ರೋ ಓಡ್ರೋ ಓಡ್ರೋ. ಶಿವ ಓಡೋ. ಸ್ವಾಮಿ, ಅದೇ ಪುಟ್ಟಪ್ಪನ ಮಗ ಬಸವ ಸತ್ತೋದ್ನಲ್ಲ? ಹಾ ಗೊತ್ತೇಳು. ಗೊತ್ತಾ? ಅದೇ ನಾವೇನೋ ತಮಾಷೆ ಮಾಡಕ್ ಹೋಗಿ ಚಾಲೆಂಜ್ ಹಾಕಿದ್ವಿ. ನೀವು ತಮಾಷೆ ಮಾಡಕ್ ಹೋಗಿದ್ದು ಗೊತ್ತು, ನೀನು ಚಾಲೆಂಜ್ ಹಾಕಿದ್ದು ಗೊತ್ತು, ಅಲ್ಲೊಂದು ಮಳೆ ಹೊಡೆಯಕ್ಕೆ ಹೋಗಿದ್ದು ಗೊತ್ತು, ಅಲ್ಲೊಂದು ಪ್ರಾಣ ಹೋಗಿದ್ದು ಗೊತ್ತು. ಇಡೀ ಊರೂರೇ ಮಾತಾಡ್ಕೊಂತ ಐತೆ. ಹಾ, ಅದಕ್ಕೇನಾಗಬೇಕೀಗ? ಏನಿಲ್ಲ ಸ್ವಾಮಿ, ಅವನೇನು ದೆವ್ವದ ಕಾಡ್ತಿಂದ ಸತ್ನೋ ಹೇಗ್ ಸತ್ನೋ ಒಂದು ಗೊತ್ತಿಲ್ಲ ಸ್ವಾಮಿ. ಸ್ವಲ್ಪ ಹೇಳಿದ್ರೆ. ಹಾ, ಅದಕ್ಕೆಲ್ಲ ಒಂದು ಪರಿಹಾರ ಮಾಡೋಣ. ಸತ್ತಾಗಿಂದ ನಮ್ಮಿಬ್ರಿಗೂ ನಿದ್ದೆನೇ ಬರ್ತಿಲ್ಲ ಸ್ವಾಮಿ. ತಗೊಳ್ಳಿ, ಇದು ಇಟ್ಕೊಳ್ಳಿ. ಇನ್ಮೇಲೆ ನಿಮ್ಗೆ ಯಾವುದೇ ರೀತಿ ಭಯ ಇರಲ್ಲ. ಸರಿ ನಡ್ರಿ, ಮೊದಲು ಜಾಗ ತೋರಿಸಿ ನನಗೆ. ಹಾ ಸ್ವಾಮಿ, ನಾನು ತೋರಿಸ್ತೀನಿ. ನಾನಂತೂ ಬರಲ್ಲ. ನಾನಂತೂ ಬರಲ್ಲ ಸ್ವಾಮಿ. ಏಯ್, ನೀವು ಬರ್ಲಿಲ್ಲ ಅಂದ್ರೆ ನಾನ್ ಕರ್ಕೊಂಡು ಹೋಗ್ತೀನಿ. ಸ್ವಾಮಿ ಬನ್ನಿ, ನಾವು ಹೋಗೋಣ. ಲೇ, ನನ್ನ ಬ್ಯಾಗ್ ತಗೊಂಬರ ಈ ಕಡೆ. ನನ್ಗೇನೋ ಇದು ದೆವ್ವದ ಕಾಟನೇ ಅನ್ಸುತ್ತೆ. ಅಕಸ್ಮಾತ್ ಇದೇನಾದ್ರೂ ದೆವ್ವನೇ ಆಗಿದ್ರೆ? ಎಂತ ದೇವ, ನಾನು ನೋಡ್ತೀನಿ ಬಾ. ನಡಿ ನೋಡೋಣ. ಒಂದು ನಿಮಿಷ ಇಲ್ಲೇ ಇರು. ಆ ಸ್ವಾಮಿ, ಬಾ. ಎಲ್ಲಿ? ಸ್ವಾಮಿ ಇಲ್ಲೇ 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 ಸ್ವಾಮಿ, ಇಲ್ಲೇ ಮಳೆ ಹೊಡೆಯಕ್ಕೆ ಹೇಳಿದ್ದು. ನಾವು ನೋಡಿದಾಗ ಇಲ್ಲೇ ಸತ್ ಬಿದ್ದಿದ್ದ. ಏನಾಯ್ತು? ನಡಿ, ಇದಕ್ಕೆಲ್ಲ ಒಂದು ಪರಿಹಾರ ಮಾಡ್ತೀನಿ. ಇದಕ್ಕೆಲ್ಲ ಒಂದು 10,000 ರೂಪಾಯಿ ಅಡ್ವಾನ್ಸ್ ಕೊಟ್ರೆ ಸರಿ ಹೋಗ್ತದೆ. ಸ್ವಾಮಿ, 10,000 ಕೊಟ್ರೆ ಎಲ್ಲ ಸರಿ ಹೋಗುತ್ತೆ ತಾನೇ? ಏನೇ ಇದ್ಯಾವ್ದ್ರಿ ಹೊಸ ಗಿರಾಕಿ? ಇಷ್ಟ ದಿನ ಯಾರು ಬಂದೇ ಇರ್ಲಿಲ್ಲ. ನಿನ್ಗೆ ಯಾಕೆ ಇದೆಲ್ಲ? ಮತ್ತೆ ಚೈನ್ ಕೊಡಿಸ್ತೀನಿ ಅಂತ ಹೇಳಿದ್ರಿ, ಕೈಲಿ ಅಡ್ವಾನ್ಸ್ ಬಂದಿದ್ಯಲ್ಲ ಅದಕ್ಕೆ ಕೇಳಿದ್ನಪ್ಪ. ಅದಕ್ಕೆ ಅಷ್ಟೊಂದು ಕೋಪ ಮಾಡ್ಕೋತೀನಿ. ನಿಂಗೆ ಯಾವಾಗ್ಲೂ ಅದೇ ಚಿಂತೆನಾ? ಅವನು ನಮ್ ರಂಗಸ್ವಾಮಿ ಮಗ ವಿಶ್ವ ಅಲ್ವಾ? ಅವನೇ ಇಲ್ಲಿಗೆ ಬಂದಿದ್ದ? ಅದೇ ಕಣಮ್ಮಿ, ಆ ಪುಟ್ಟಣ್ಣನ ಮಗ ಬಸವ ಸತ್ತೋದ್ನಲ್ಲ, ಆ ವಿಷಯ ಅವ್ನು ಹೆಂಗ್ ಸತ್ತ ಅಂತ ಕೇಳಕ್ ಬಂದವ್ರೆ. ಹೌದು, ಅವನಿಗೆ ಸತ್ತ? ಈ ಬಡ್ಡೆ ತಾವು ಆ ಬಸ್ಸಂಗೆ ಚಾಲೆಂಜ್ ಹಾಕಿ ಪಾಳ್ ಮನೆ ಹತ್ರ ಮಳೆ ಹೊಡಿ ಅಂತ ಕಳ್ಸವ್ರೆ. ಅವನು ಮಳೆ ಹೊಡಿಯೋ ದೀರನ್ ಥರ ಹೋಗವ್ನೆ. ಅಲ್ಲೋಗಿ ಅವನ ಫ್ರೆಂಡ್ಗೆ ಅವನೇ ಮಳೆ ಹೊಡ್ಕೊಂಡವನೆ. ಗಾಬರಿಲಿ ಯಾವುದೇ ದೆವ್ವ ಹಿಡ್ಕೊಂತು ಅಂದ್ಕೊಂಡು ಒದ್ದಾಡಿ ಅಲ್ಲೇ ಪ್ರಾಣ ಬಿಟ್ಟವನೆ. ರೀ, ಅದೆಲ್ಲ ಬಿಡ್ರಿ, ನಂಗೆ ಸರ ಕೊಡಿಸ್ತೀನಿ ಅಂತ ಹೇಳಿದ್ರಲ್ಲ, ನಡೀರಿ ಕೊಡ್ಸಿ. ಊರಿಗೊಂದು ಚಿಂತೆ ಅಂದರೆ ಮಾರಿಗೊಂದು ಚಿಂತೆ ಅಂದ್ರೆ